ಸರ್ 1984 ದೇಶ ಕಂಡ ಅತ್ಯಂತ ಭೀಕರ ದುರಂತ ಅಂದರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ. ಹೌದು. ಗ್ಯಾಸ್ ಲೀಕೇಜ್ ಆಗುತ್ತೆ. ಲೀಕೇಜ್ ಆದಾಗ ಸುಮಾರೊಂದು 3700 ಜನ ಸಾಯ್ತಾರೆ. ಮತ್ತು ಅದಕ್ಕೆ ಕಾರಣ ಏನು ಸ್ವಲ್ಪ ಹೇಳ್ತಾ ಹೋಗ್ತೀರಾ? ಸರ್, ಈಗ ಇದು ಬಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಅಂದರೆ ಇದು ಅಮೆರಿಕನ್ ಕಂಪ್ನಿ ಬಂದು ಇಂಡಿಯಾದಲ್ಲಿ ಅವರು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದು ಓಪನ್ ಮಾಡಿದ್ದಿತ್ತು. ಕಂಪ್ನಿ ಹೆಸರು ಯೂನಿಯನ್ ಕಾರ್ಬೈಡ್ ಅಂತ ಹೇಳಿ ಕಂಪ್ನಿ ಹೆಸರು. ಸೊ ಅಮೆರಿಕನ್ ಮಲ್ಟಿನ್ಯಾಷನಲ್ ಕಾಂಗ್ಲೊಮರೇಟ್. ಈಗ ಯಾವುದೇ ಒಂದು ಕಂಪ್ನಿ ಬಂದು ಅವರು ಕಾರ್ಖಾನೆನ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಶುರು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅಂತ ಕೆಲವು ಮಾನದಂಡಗಳನ್ನ ಅವರು ಪೂರೈಸಬೇಕಾಗತ್ತೆ ಕಾನೂನು ಪ್ರಕಾರ. ಅದರಲ್ಲೇನು, ಆ ಲ್ಯಾಂಡು ಅವ್ರು ತೊಗೊಳ್ಳುವಂಥದ್ದು, ಅವ್ರು ಹಾಕ್ತಕ್ಕಂಥ ಬಿಲ್ಡಿಂಗು, ಸೇಫ್ಟಿ ಮೆಷರ್ಸ್ ಏನೇನಿರುತ್ತೆ, ಅಕಸ್ಮಾತ್ ಅದರಿಂದ ಏನಾದ್ರು ದುರಂತ ಆದ ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಯಾವ ಥರ, ಮತ್ತು ಅದನ್ನು ಪ್ರಿಕಾಷನರಿ ಮೆಷರ್ಸ್ ಯಾವುದು ಅನ್ನೋದು ಕಾನೂನು ಪ್ರಕಾರ ಇವ್ರು ನೋಡಬೇಕಾಗತ್ತೆ. ಅದು ಇವರು ಯಾವುದೂ ಅದನ್ನು ಪರಿಪಾಲಿಸಲಿಲ್ಲ. ಸೊ ಆ ಕಾರಣದಿಂದನೇ ಈ ದುರಂತ ಆಗಿರೋದು. ಮತ್ತು ಇವಾಗ ನೀವೇನು ಹೇಳ್ತಾ ಇದ್ದೀರಿ 3900 ಜನ ತೀರೋಗಿರೋದು ಆ ದುರಂತದಿಂದ ಅಂತೇಳಿ, ಅದೆಲ್ಲ ಫಸ್ಟ್ ಕೌಂಟ್ಸ್ ಅಷ್ಟೇ. ಇದರಲ್ಲಿ ಲಕ್ಷಾಂತರ ಜನ ಸತ್ತಿದ್ದಾರೆ. ಹೇಗೆ ಅಂತ ನೀವು ಕೇಳ್ಬೋದು. ಅಫಿಷಿಯಲಾಗಿ ಅಲ್ಲಿ 3900 ಅಂತ ಹೇಳಿದಾಗ ಲಕ್ಷಾಂತರ ಜನ ಹೇಗೆ ಇದಕ್ಕೆ ಬಲಿಯಾಗ್ತಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ಗ್ಯಾಸ್ ಲೀಕೇಜ್ ಆದಾಗ ಅದು ಗಾಳಿ ಎನ್ವಿರಾನ್ಮೆಂಟ್ ಜೊತೆಗೆ ಸೇರ್ಕೊಂಡ್ಬಿಡ್ತು. ಭೂಮಿ, ಗಾಳಿ ಮತ್ತು ನೀರು, ಇದು ಮೂರು ಜೊತೆನೂ ಅದು ಸೇರ್ಕೊಂಡ್ಬಿಡ್ತು. ಅಷ್ಟು ಸಿವಿಯರ್ ಇಂಪ್ಯಾಕ್ಟ್ ಆಗಿತ್ತು. ಇದೇನಾಯಿತು, ಆಗ ತಕ್ಷಣ ಅಲ್ಲಿ 4000 ಜನ ಸತ್ತರು. ಅದಾದ ನಂತರ 10,000 ಅಕೌಂಟ್ ಆಯಿತು. ಈ ರೀತಿ ಆಯಿತು. ಆದರೆ ಆಗಿಂದ ಈವರೆಗೂ ಅಂದರೆ 1984ರಿಂದ ಇವಾಗವರೆಗೂ ಆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿದೆ ಸುತ್ತಮುತ್ತಲ ಜಾಗ ಈಗಲೂ ಅಲ್ಲಿ ವಾಸಕ್ಕೆ ಅನರ್ಹ ಆಗಿದೆ. ಯಾವುದೇ ಒಂದು ವ್ಯವಸಾಯ ಮಾಡೋದಕ್ಕೆ ಅದು ಸಾಧ್ಯ ಆಗಲ್ಲ. ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ, ಅದು ಜನನೂ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಏನಾಗ್ತಾಯಿದೆ, ಜನರನ್ನ ಅಲ್ಲಿಂದ ತೆಗೆಯೋದಕ್ಕೂ ಆಗಿಲ್ಲ. ಮತ್ತು ಅಲ್ಲಿ ಸಾಯಿಲ್ನ ಕ್ಲೀನ್ ಮಾಡುವಂಥ ಕೆಪಾಸಿಟಿನೂ ನಮ್ಮ ಸರ್ಕಾರಗಳಿಗಿಲ್ಲ. ಕೆಲವು ಮುಂದುವರೆದ ರಾಷ್ಟ್ರದಲ್ಲಿ ಈ ಥರ ಏನೋ ದುರಂತ ಆದಾಗ ಅಲ್ಲಿರೋ ಸಾಯಿಲ್ನ ಕ್ಲೀನ್ ಮಾಡುವಂಥ ಕೆಪಾಸಿಟಿ ಇಟ್ಕೊಂಡಿರ್ತಾರೆ. ಸುಮಾರು 5 ಲಕ್ಷ ಜನ ಇದರಲ್ಲಿ. 5 ಲಕ್ಷ ಜನ ಇದ್ದರು. ಹೌದು, ಟ್ರಾಜಿಡಿ ಆದಾಗ. ಹೌದು. ಅಲ್ಲ, ಈಗಲೂ ಸಹ ಅದ್ರ ಇಂಪ್ಯಾಕ್ಟ್ ಏನಾಗ್ತದೆ, ಇವಾಗಲೂ ಹುಟ್ಟೋ ಮಕ್ಕಳು ಏನಾದ್ರು ನ್ಯೂನ್ಯತೆಯಿಂದ ಹುಡ್ತಾರೆ, ಬುದ್ಧಿಮಾಂದ್ಯರಾಗಿ ಹುಡ್ತಾರೆ, ಅಥವಾ ಕೈ ಇಲ್ದಂಗೆ ಕಾಲು ಇಲ್ದಂಗೆ ಹುಡ್ತಾರೆ. ಸೊ ಈ ರೀತಿ ಲೋಪದೋಷಗಳು ಇದುವರೆಗೂ ನಡ್ಕೊಂಡು ಬರ್ತಾನೆ ಇದೆ. ಲಕ್ಷಾಂತರ ಜನ ಇದರಿಂದ ಬಂದು ಇಂಪ್ಯಾಕ್ಟ್ ಆಗಿದೆ. ನಮ್ಮ ದೇಶದ ಒಂದು ಏನು ಆರೋಗ್ಯ ಅನ್ನೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಿದೆ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ, ಅದು ನಮಗೆ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಒಂದು ರೈಟ್, ಅದನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಭೋಪಾಲ್ ಭಾಗದ ಜನರನ್ನ. ಈ ಆರ್ಟಿಕಲ್ 21 ತೆಗೆದಾಕ್ಬಿಟ್ಟಿದ್ದಾರೆ. ಅಂದರೆ ಅದೇ ಬೇರೆ ದೇಶದ ಥರ ಆಗೋಗಿದೆ ಹೆಚ್ಚು ಕಡಿಮೆ ಈಗ. ಸೊ ನ್ಯಾಯ ಅನ್ನೋದು ಇವರು ಸಿಕ್ಕಲೇ ಇಲ್ಲ. ಏನಾಯಿತು, ಇದು ಅಮೇರಿಕನ್ ಕಂಪ್ನಿ ಆಗಿದ್ದರಿಂದ ಈ ಕೇಸು ಫಸ್ಟು US ಕೋರ್ಟ್ಗೆ ಹೋಯಿತು. ಅವರೇನು ಮಾಡಿದ್ರು, ಇದನ್ನು ಟೆಕ್ನಿಕಲಾಗಿ ನಿಮ್ಮ ಕಂಪ್ನಿ ಇರೋದು ಭಾರತ ದೇಶದಲ್ಲಿ, ಏನು ಈ ದುರಂತ ಆಗಿದೆ ಇದು ಭಾರತ ದೇಶದಲ್ಲಾಗಿದೆ, ಆ ಕಾರಣದಿಂದ ಇದು ಆ ಕೋರ್ಟಲ್ಲೇ ಆಗಲಿ ಅಂಥೇಳಿ ಇಲ್ಲಿ ಕಳಿಸ್ಕೊಟ್ಬಿಟ್ರು. ಅವ್ರು ಕೈ ತೊಳ್ಕೊಂಬಿಟ್ರು. ಅಮೆರಿಕನ್ ಗೌರ್ಮೆಂಟ್, ಅಮೆರಿಕನ್ ಕೋರ್ಟ್ಸ್ ಬಂದು ಅವರು ಕೈ ತೊಳ್ಕೊಂಡು ಇಲ್ಲಿಗೆ ವಾಪಸ್ ಕಳಿಸ್ಕೊಟ್ಬಿಟ್ರು. ಇಲ್ಲಿ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತೇ ಇದೆ ಅಲ್ವಾ, ನಮ್ಮ ದೇಶದ ಜನಗಳಿಗೆ ಬೆಲೆ ಇಲ್ಲ, ಅವ್ರ ಪ್ರಾಣಕ್ಕೆ ಬೆಲೆ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದೀವಿ. ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಏನಾಯಿತು, ಅಲ್ಲಿಂದ ಕೋರ್ಟ್ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಇವರು ಕೇಸ್ನ ನಡೆಸ್ಕೊಂಡು ಹೋಗಿದ್ರೆ ಒಂದು ರೀತಿಯಲ್ಲಿ ಆಗಿರೋದು, ಇವರೇನು ಮಾಡ್ಕೊಂಬಿಟ್ರು, ಕಾಂಪ್ರಮೈಸ್ ಮಾಡ್ಕೊಂಬಿಟ್ರು. ಸೆಟಲ್ಮೆಂಟ್. ಕಾಂಪ್ರಮೈಸ್ ಅಂದರೆ ಅರ್ಥ ಏನು? ಕಾಂಪ್ರಮೈಸ್ ಅಂದರೆ ಇನ್ನು ಮುಂದೆ ನಾವೇನು ಕೇಸ್ ಹಾಕೋದಿಲ್ಲ, ಇದ್ರ ಮೇಲೆ ಇರತಕ್ಕಂಥ ಕ್ರಿಮಿನಲ್ ಕೇಸನ್ನ ವಾಪಸ್ ತೊಗೊಳ್ತೀವಿ, ಸಿವಿಲ್ ಕೇಸಸ್ನ ವಾಪಸ್ ತೊಗೊಳ್ತೀವಿ, ಈ ಭೂಮಿಗೆ ಏನು ಹಾನಿ ಆಗಿದೆ ಅದ್ರ ಬಗ್ಗೆ ನಾವು ತಕರಾರು ಎತ್ತೋದಿಲ್ಲ, ಮತ್ತು ಇನ್ನು ಮುಂದೆ ಬರತಕ್ಕಂಥ ಯಾವುದೇ ಒಂದು ಕ್ಲೈಮ್ಸ್ಗೂ ನಾವು ತಕರಾರು ಎತ್ತೋದಿಲ್ಲ ಅಂತ ಇವ್ರು ಬರ್ಕೊಟ್ಬಿಟ್ರು. ನಮ್ಮ ಸರ್ಕಾರ ಮಾಡಿರ್ತಕ್ಕಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೀನಿಯಸ್ ಕ್ರೈಮ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ಇವಾಗ ಕಾನ್ಸ್ಟಿಟ್ಯೂಷನ್ನ ನಾವು ಪರಿಪಾಲಿಸಬೇಕು, ಸರ್ಕಾರ ಪರಿಪಾಲಿಸಬೇಕು. ಆ ಸರ್ಕಾರನೇ ಫೇಲ್ಯೂರ್. ಏನಕ್ಕೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ನ, ನಮ್ಮ ಜನಗಳಿಗೇನಿದೆ ಆರ್ಟಿಕಲ್ 21, ಇದು ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಏನಿದೆ, ಅದನ್ನು ಪರಿಪಾಲಿಸೋದಕ್ಕೆ ಮುಖ್ಯವಾಗಿ ವಿರೋಧ ಮಾಡಿ, ಅಂದರೆ ಇಂಡೈರೆಕ್ಟಾಗಿ ಇವರೇ ಆ ಹಕ್ಕುಗಳನ್ನೆಲ್ಲ ಸಬ್ಮಿಟ್ ಮಾಡಿಬಿಟ್ರು. ಯಾರಿಗೆ? ಅಮೇರಿಕನ್ ಗೌರ್ಮೆಂಟ್ಗೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ. ಏನಕ್ಕೆ ಹಂಗೆ ಅಂದ್ಕೊಳ್ಬೇಕಾಗತ್ತೆ ಅಂದರೆ, ಕಾಂಪ್ರಮೈಸ್ ಡೀಡ್ ಆದಾಗ ಇದೆಲ್ಲ ಬರ್ಕೊಟ್ಟಿದ್ದಾರೆ. ಇಟ್ಸ್ ಅ ಪಾರ್ಟ್ ಆಫ್ ದಿ ಡಾಕ್ಯುಮೆಂಟೇಷನ್.
ಸೊ ಹಾಗಿದ್ದಾಗ ಮತ್ತೆ 2010ರಲ್ಲಿ ತಿರ್ಗಾ ಅದೇ ಸರ್ಕಾರನೇ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಅದು ಇವಾಗ 2023ರಲ್ಲಿ ತೀರ್ಪು ಬಂತು. 2023ರಲ್ಲಿ ಏನು ತೀರ್ಪು ಬಂತು? ಆಲ್ರೆಡಿ ಇದು ಸೆಟಲ್ಮೆಂಟ್ ಆಗೋಗಿರೋದ್ರಿಂದ ಬೇರೆ ಯಾವುದೇ ಕೇಸನ್ನು ನಾವು ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಅಂತ ಬಂತು. ಸೆಟಲ್ಮೆಂಟ್ ಹೇಗಾಗಕ್ಕೆ ಸಾಧ್ಯ ಆಗುತ್ತೆ? ಅವರು ಆಗಿನ ಕಾಲಕ್ಕೆ ಅಂದರೆ ಒಂದು 2000 crore ಟೋಟಲಾಗಿ ಎಲ್ಲ ಸೇರಿಸಿ 2,000 ಕೋಟಿ ರೂಪಾಯಿ. ಇವತ್ತಿನ ವ್ಯಾಲ್ಯೂ 4,000 ಕೋಟಿ ರೂಪಾಯಿ. ಇವತ್ತಿನ ಡಾಲರ್ ವ್ಯಾಲ್ಯೂ ನಾವು ಇದು ಮಾಡಿದ್ರೆ 4,000 ಕೋಟಿ ರೂಪಾಯಿ ಅಷ್ಟು ಪರಿಹಾರ ಇವತ್ತಿನ ವ್ಯಾಲ್ಯೂಗೆ. ಆವಾಗಿನ ವ್ಯಾಲ್ಯೂಗೆ ನಾವು ತೊಗೊಂಡಾಗ 2,000 ಕೋಟಿ ರೂಪಾಯಿಗೆ ಇವರೆಲ್ಲ ನಮ್ಮ ದೇಶದ ಹಿತಾಸಕ್ತಿನ ನಾವು ಆ ಭೋಪಾಲ್ ಹಿತಾಸಕ್ತಿನೇ ಪೂರ್ತಿ ಸರೆಂಡರ್ ಮಾಡಿಬಿಟ್ರು. ಈ ಕೇಸ್ನ ಹ್ಯಾಂಡಲ್ ಮಾಡುತ್ತದರಲ್ಲಿ ಯಾರ್ಯಾರು ಎಡವಿದ್ದೀವಿ? ಒಂದು ಸರ್ಕಾರ ಎಡವಿದೆ, ನಮ್ಮ ಜನಗಳು ಎಡವಿದ್ದಾರೆ, ಕೋರ್ಟ್ಗಳು ಸಹ ಎಡವಿದೆ. ಸೊ ಆ ಕಾರಣದಿಂದ ಈ ದುರಂತ ಅಂದರೆ ಇದು ಸಾಮಾನ್ಯವಾದ ದುರಂತ ಅಲ್ಲ, ಸಾಮಾನ್ಯವಾದಂಥ ದುರಂತ ಅಲ್ವೇ ಅಲ್ಲ. ಇದು ಇಂಥ ದುರಂತ ಪ್ರಪಂಚದಲ್ಲಿ ನಡೆದೇ ಇಲ್ಲ ಅಂತ ಹೇಳ್ಬೋದು. ಒಂದು 5-6 ನಡೆದಿದೆ ಅಷ್ಟೇ. ಒಂದು ಈ ರಷ್ಯಾದಲ್ಲಿ ಒಂದು ನಡೆದಿದೆ, ಮತ್ತು ಇದು ಭಾರತ. ಇದನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅಂದರೆ, ಈ ವರ್ಲ್ಡ್ ವಾರ್ ಆದಾಗ ನಾಗಸಾಕಿ ಹಿರೋಶಿಮಾ ಮೇಲೆ ಬಾಂಬ್ ಹಾಕಿದ್ರಲ್ಲ, ಆಟಮ್ ಬಾಂಬ್ಸ್ ಹಾಕಿದಾಗ ಅಲ್ಲಿ ಯಾವ ರೀತಿ ಆಯಿತು, ಅಲ್ಲೂ ಅಷ್ಟೇ ಇದೇ ರೀತಿಯೇ ಏನಾಯಿತು, ಭೂಮಿ, ನೆಲ, ಗಾಳಿ ಮೂರೂ ಒಂಥರ ಟೋಟಲಿ ಸ್ಪಾಯ್ಲ್ ಆಗೋಯ್ತು. ಇವಾಗಲೂ ಸಹ ಅಲ್ಲಿ ಹುಟ್ಟೋ ಮಕ್ಕಳು ಯಾವುದಾದ್ರು ನ್ಯೂನ್ಯತೆಯಿಂದ ಹುಟ್ಟುತ್ತಾರೆ. ಅಲ್ಲಿ ಸುತ್ತಮುತ್ತಲ ಜಾಗನ ಇದುವರೆಗೂ ಅವ್ರು ಸರಿ ಮಾಡೋಕ್ಕಾಗಿಲ್ಲ. ಅಂದರೆ ನಾಗಸಾಕಿ ಹಿರೋಶಿಮಾ ಮೇಲೆ ಏನಾಯಿತು ವರ್ಲ್ಡ್ ವಾರಲ್ಲಿ ಇಂಪ್ಯಾಕ್ಟ್ ಆಫ್ ಆಟಮ್ ಬಾಂಬ್ಸ್, ಸಿಮಿಲರ್ ಥಿಂಗ್ ಅದೇ ಮ್ಯಾಗ್ನಿಟ್ಯೂಡಲ್ಲಿ ನಮ್ಮ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿದೆ. ಅಮಾಯಕ ಜನರ ಪ್ರಾಣಗಳು ಹೋಗೋದಲ್ಲ, ಅವ್ರ ಸಂತತಿಗಳು 84ರಲ್ಲಾಗಿದೆ. ಇವಾಗ ಹುಟ್ಟೋ ಮಕ್ಕಳು ಸಹ ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ತುಂಬ ಹೀನಾಮಯವಾದಂಥ ಪರಿಸ್ಥಿತಿನಲ್ಲಿದ್ದಾರೆ. ಅವ್ರಿಗೆ ಏನೇನು ರೈಟ್ಸ್ ಇತ್ತೋ ಆ ರೈಟ್ಸ್ ಪೂರ್ತಿ ಹೋಯಿತು. ಸರ್ಕಾರ ಬೇರೆ ಎಲ್ಲಿ ವಿಫಲ ಆಯಿತು. ಅದು ಒಂದು ಕಡೆ ಅವರು ಅಮೇರಿಕನ್ ಗೌರ್ಮೆಂಟ್ಗೆ ಇವರು ಸರೆಂಡರ್ ಆಗಿ ಕೈ ಕಟ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಬಂದಂಗೆ ಆಯಿತು. ಅದೊಂದು ಇದು ಅಮೇರಿಕನ್ ಗೌರ್ಮೆಂಟು ಮತ್ತು ಈ ಅಮೇರಿಕನ್ ಕಂಪ್ನಿಗಳೇನಿದೆ, ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಅದು ನಮ್ಮ ದೇಶಕ್ಕೆ ಬಗೆದಿರ್ತಕ್ಕಂತಹ ದ್ರೋಹ. ಅದಕ್ಕೆ ಸುಗಮ ಮಾಡಿಕೊಟ್ಟವರು ನಮ್ಮ ಸರ್ಕಾರ. ಇದೊಂದು ಕಡೆ ಇರಲಿ. ಇನ್ನೊಂದು ಕಡೆ ಆಯಿತು, ಅದಾದಮೇಲೆ ಆ ಭೂಮಿ ಏನಿದೆ, ಈ ಭೋಪಾಲಲ್ಲಿ ದುರಂತ ಆದಾಗ ಈ ಭೂಮಿ ಮತ್ತು ನೀರು ಎರಡನ್ನೂ ಅದನ್ನು ಕ್ಲೀನ್ ಮಾಡಿ ಅಲ್ಲಿರತಕ್ಕಂತಹ ಕೆಮಿಕಲ್ಸು, ಆ ಹಜಾರ್ಡಸ್ ಕೆಮಿಕಲ್ಸ್ ಏನಿದೆ ಅದು ಒಳಗಡೆ ಹೋಗಿ ಸೇರಿರ್ತಕ್ಕಂಥ, ಭೂಮಿನಲ್ಲಿ ಹೋಗಿ ಸೇರಿರ್ತಕ್ಕಂಥ, ನೀರಲ್ಲಿ ಹೋಗಿ ಸೇರಿರ್ತಕ್ಕಂಥ, ಅದನ್ನು ಕ್ಲೀನ್ ಮಾಡೋ ಜವಾಬ್ದಾರಿನ ನಮ್ಮ ಸರ್ಕಾರ ವಹಿಸ್ಕೊಳ್ಬೇಕು. ಇದುವರೆಗೂ ವಹಿಸ್ಕೊಂಡಿಲ್ಲ. ನೋಡಿ ಇದೆಂಥ ದುರಂತ. ಕ್ಲೀನ್ ಮಾಡ್ಬೋದು. ಅದನ್ನು ಮಾಡೋದಕ್ಕೆ ಸಿಸ್ಟಮ್ಸ್ ಇದೆ. ಕೆಲವು ದೇಶದಲ್ಲಿ, ಇವಾಗ ಜಪಾನಲ್ಲಿ ಅಂತ ಸಿಸ್ಟಮ್ಸ್ ಇದೆ, ಮಾಡ್ತಾ ಇದ್ದಾರೆ. ಅಮೇರಿಕಾದಲ್ಲಾದರೆ ಮಾಡ್ತಾರೆ, ನಮ್ಮ ದೇಶದಲ್ಲಾದರೆ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇದೆ. ಆದರೆ ಅದನ್ನು ಯಾರು ನಿರ್ಧಾರ ತೊಗೊಳ್ಬೇಕಾಗಿರೋರು ಯಾರು? ಜನರ ಪರವಾಗಿ ನಿರ್ಧಾರ ತೊಗೊಳ್ಬೇಕಾಗಿರೋರು ಯಾರು? ಆ ಕಡೆ ಯಾರೂ ಕೇಸ್ ಹಾಕಂಗಿಲ್ಲ. ಇದ್ರಲ್ಲಿ ಬೇರೆ ಏನು ಕೇಸು ನಿಂತ್ಕೊಳ್ಳೋದಿಲ್ಲ. ಎಲ್ಲ ಇದರ ಸೆಟಲ್ಮೆಂಟ್ ಡೀಡ್ ಮಾಡಿ ಒಪ್ಕೊಂಡ್ಬಿಟ್ಟು ಆಫ್ಟರ್ ಆಲ್ 2000 crores ಒಪ್ಕೊಂಡು ಬಂದುಬಿಟ್ಟಿದ್ದಾರೆ ಇವರು. ಹಿಂಗೆ ಬಂದಾಗ ಹೆಂಗೆ ನ್ಯಾಯ ಸಿಗುತ್ತೆ? ಇವತ್ತಿನವರೆಗೂ ಲಕ್ಷಾಂತರ ಕುಟುಂಬಗಳು ತುಂಬ ಏನು ಹೇಳ್ತಾರೆ, ಅವನತಿ ಹೊಂದಿ ಅವರ ಆರೋಗ್ಯ ದೃಷ್ಟಿಯಿಂದ, ಹಣಕಾಸು ದೃಷ್ಟಿಯಿಂದ ಮತ್ತು ಅವರ ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ತುಂಬ ತೊಂದರೆಗೊಳಗಾಗಿದ್ದಾರೆ. ಎಷ್ಟೋ ಲಕ್ಷಾಂತರ ಜನ ಇದರಿಂದನೇ ಸಾವಿಗೀಡಾಗಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಇದುವರೆಗೂ ಒಂದು ವೈಟ್ ಪೇಪರ್ ಕೊಟ್ಟಿಲ್ಲ. ಕೊಡಬೇಕು ಅಟ್ಲೀಸ್ಟ್. ಅದು ಯಾರಿದ್ರು ರೂಲಿಂಗ್ಗೆ ಅನ್ನೋದು ಬೇರೆ ಪ್ರಶ್ನೆ. ಇವಾಗಿರೋ ಪ್ರಶ್ನೆ, ಇವಾಗ 23ರಲ್ಲಿ ಇವಾಗ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈಗ ಆಲ್ರೆಡಿ ನೀವು ಸೆಟಲ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಮಾತಾಡೋದಕ್ಕಾಗೋದಿಲ್ಲ, ಇದು ಮುಗಿದ ಅಧ್ಯಾಯ, ಕ್ಲೋಸ್ಡ್ ಚಾಪ್ಟರ್ ಅಂತ ಹೇಳಿದೆ. ಹಂಗಿರಬೇಕಾದ್ರೆ ಸರ್ಕಾರ ಜನರಿಗೆ ಹೇಳಬೇಕಲ್ವಾ, ಏನಾಗಿದೆ, ಯಾರು ಎಡವಿದ್ದು, ಎಲ್ಲಿ ಎಡುದ್ವಿ ನಾವು ಅಂತ ಹೇಳಬೇಕಲ್ವಾ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರು ಈ ಸುಪ್ರೀಂ ಕೋರ್ಟ್ ಲಾಯರ್ಸ್ ಅಂತಾರೆ, ನಾವು ಆ NGO ಅಂತಾರೆ, ಈ NGO ಅಂತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಾರೆ. ಒಬ್ಬ ಕ್ವಶನ್ ಮಾಡೋಷ್ಟು ಧೈರ್ಯ ಇಲ್ಲ ಸರ್ಕಾರಕ್ಕೆ. ಆ ರೀತಿಯಾದಂಥ ಪರಿಸ್ಥಿತಿನಲ್ಲಿ ಇವತ್ತು ನಾವು ಸಿಕ್ಕಿದ್ದೀವಿ. ಅಲ್ಲ, ಯಾವ ಸರ್ಕಾರ ಪ್ರಶ್ನೆ ಮಾಡಬೇಕು? ಅಲ್ಲ, ಯಾವ ಸರ್ಕಾರ ಮಾಡಬೇಕು? ಹೌದು, ಮತ್ತು ಕೇಂದ್ರ ಸರ್ಕಾರ ತಾನೇ ಮಾಡಬೇಕು. ಇವಾಗ ನಮ್ಮ ದೇಶದನ್ನ ಇದು ಆಗಿರುವಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಕೇಂದ್ರ ಸರ್ಕಾರನೇ ಮಾಡಬೇಕು. ಆಗ ಯಾವ ಸರ್ಕಾರ ಇತ್ತು ಅನ್ನೋದು ಬೇರೆ ಪ್ರಶ್ನೆ. ಇವಾಗಿರೋ ಸರ್ಕಾರ ಆದ್ರೂ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಇಂಟರ್ನ್ಯಾಷನಲ್ ಫೋರಮ್ಸಲ್ಲಿ ಈ ಇಶ್ಯೂನ ರೈಸ್ ಮಾಡಬೇಕು. ಇವಾಗಲೂ ರೈಸ್ ಮಾಡಬೇಕು. ಇವಾಗಲೂ ಅಮೇರಿಕನ್ ಗೌರ್ಮೆಂಟ್ ಹತ್ರ ಹೋಗಿ ದೇ ಮಸ್ಟ್ ರೈಸ್ ಕೇಳಬೇಕು ಆ ಟ್ರಂಪ್ನ. ಹಿಂಗಾಗಿದೆ ಅಂತ. ಈವನ್ ನಾವು ಅದು ಏನಾಗುತ್ತೆ ಕಾನೂನು ಪ್ರಕಾರ ಅನ್ನೋದು ಬೇರೆ. ಕಾನೂನು ಪ್ರಕಾರ ಏನಾಗುತ್ತೆ ಅನ್ನೋದು ಅದು ಬೇರೆ ವಿಷಯ. ನೀವು ಕ್ವಶನ್ ಮಾಡಿದ್ದೀರಾ? ಸರ್ಕಾರಗಳು ಅಮೇರಿಕನ್ ಗೌರ್ಮೆಂಟ್ನ ಕ್ವಶನ್ ಮಾಡೋ ಅಷ್ಟು ತಾಕತ್ತು ಬೆಳೆಸ್ಕೊಳ್ಬೇಕು.
ಇದು ಏನು ಈ ದುರಂತ ಏನು ಸಾಮಾನ್ಯದಂಥ ದುರಂತ ಅಲ್ವಾ, ಲಕ್ಷಾಂತರ ಫ್ಯಾಮಿಲಿಗಳು ಅವ್ರ ಜೀವಮಾನನೇ ಹಾಳಾಗಿರೋಂಥ ಪ್ರಶ್ನೆ ಅಲ್ವಾ. ಭಾರತ ದೇಶದ ಜೀವಕ್ಕೆ ಒಬ್ಬ ಅಮೇರಿಕನ್ ಎಲ್ಲಾದರೂ ವಿಶ್ವದಲ್ಲಿ ಒಬ್ಬ ಅಮೇರಿಕನ್ ಯಾರಾದರೂ ಸಾಯಿಸಿದ್ರೆ ಅಥವಾ ಯಾರಾದರೂ ಅವನೇನಕ್ಕಾದ್ರೂ ತೊಂದರೆಗೆ ಇಡೀ ಅಮೇರಿಕನ್ ಗೌರ್ಮೆಂಟ್ ಎಂಟೈರ್ ಮಿಷನರಿ ಅಲರ್ಟ್ ಆಗುತ್ತೆ. ಒಬ್ಬ ನಾಗರಿಕನ್ನ ಅವ್ರು ಸಾಯೋದಕ್ಕೆ ಬಿಡೋದಿಲ್ಲ, ಒಬ್ಬ ಅಮೇರಿಕನ್ ನಾಗರಿಕನಿಗೆ ಡಿಸ್ರೆಸ್ಪೆಕ್ಟ್ ಕೊಟ್ಟರೆ ಬಿಡೋದಿಲ್ಲ. ಅಂಥದ್ದು ನಮ್ಮದ್ರಲ್ಲಿ ಲಕ್ಷಾಂತರ ಜೀವಗಳು ಹೋದ್ರೂ ಇದುವರೆಗೂ ಸರ್ಕಾರಗಳು ಸತತವಾಗಿ ಬಂದಿರುವಂಥ ಸರ್ಕಾರಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ದಂಗೆ ಹೀಗೆ ಬಿಟ್ಟಿದೆ. ಇದು ನಮ್ಮ ದೇಶದ ಮತ್ತೊಂದು ದುರಂತ. ಇವಾಗಲಾದ್ರೂ ಸರ್ಕಾರ ಏನು ಮಾಡಬೇಕು, ಈ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ವಿಷಯನ ತೆಗೆದು ಅಮೇರಿಕನ್ ಗೌರ್ಮೆಂಟ್ ಮುಂದೆ ಇಟ್ಟು ಮಾತುಕತೆ ಮಾಡಬೇಕು. ಈಗ ಅಮೇರಿಕನ್ ಗೌರ್ಮೆಂಟು ಅದು ನಮ್ಮದಲ್ಲ, ನೀವು ಹೋಗಿ ಇಂಡಿಯನ್ ಗೌರ್ಮೆಂಟ್ ಹತ್ರ ಮಾತಾಡ್ಕೊಳ್ಳಿ ಅಂತ ಕಳಿಸಿದ್ರು. ಇಲ್ಲಿ ಕೇಸ್ ಆದಮೇಲೆ ಸುಪ್ರೀಂ ಕೋರ್ಟು ಕೇಸ್ ಕ್ಲೋಸ್ ಅಂದರು. ಹೌದು. ಮತ್ತು ಅದು ರೀಓಪನ್ ಮಾಡ್ಬೋದಾ? ಈಗ ರೀಓಪನ್ ಅದಕ್ಕೆ ಇವ್ರು ಸೆಟ್ಲ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ, ಆ ಸೆಟ್ಲ್ಮೆಂಟಲ್ಲಿ ನೋ ಮೋರ್ ಕೇಸಸ್ ಅಂತ ಬರೆದಿದ್ದಾರೆ. ನೋ ಮೋರ್ ಕೇಸಸ್ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ. ಏನಂತ ಬರೆದಿದ್ದಾರೆ, ಮತ್ತೆ ಇದ್ರ ಬಗ್ಗೆ ನಾವು ತಕರಾರು ಇತ್ತಲ್ಲ, ಇದು ಯಾವುದೇ ಕೇಸ್ ನಾವು ಹಾಕೋದಿಲ್ಲ, ಇರೋ ಕೇಸ್ಗಳೆಲ್ಲ ಕ್ಲೋಸ್ ಮಾಡ್ಕೊಳ್ತೀವಿ, ಅದೆಲ್ಲ ಪಾಯಿಂಟ್ಸ್ ಏನು ಸೆಟಲ್ಮೆಂಟ್ ಡೀಡ್ಗೆ ಅವೆಲ್ಲ ಪಾಯಿಂಟ್ಸ್ ಮಾಡಿಕೊಂಡೆ ಅವರ 2,000 ಕೋಟಿ ರೂಪಾಯಿ ಪರಿಹಾರ ಕೊಟ್ಟರು. ಭಾರತ ದೇಶ ಸರ್ಕಾರನೇ ನಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ದು ಅಮೇರಿಕನ್. ಇವಾಗ ಅಮೇರಿಕನ್ ಕೋರ್ಟ್ ಮುಂದೆ ನಮ್ಮ ಭಾರತ ದೇಶ ಸರ್ಕಾರನೇ ಹೋಗ್ಬೇಕಲ್ವಾ, ಇದು ಸರ್ಕಾರದ ಜವಾಬ್ದಾರಿ ತಾನೇ ಆಗಿದೆ. 2,000 ಕೋಟಿ ಕಾಂಪನ್ಸೇಷನ್ ಕೊಟ್ಟವ್ರು ಯಾರು? 2,000 ಕಂಪ್ನಿ ಯೂನಿಯನ್ ಕಾರ್ಬೈಡ್ 2,000 ಕೋಟಿ ಪರಿಹಾರ ಸೆಟಲ್ಮೆಂಟಾಗಿ ಕಾಂಪನ್ಸೇಷನ್ ಕೊಡ್ತು. ಅದು 1% ಕಾಂಪನ್ಸೇಷನ್ಗೂ ಸರಿ ಹೊಂದಲ್ಲ. ಕ್ಯಾಲ್ಕುಲೇಷನ್ ಪ್ರಕಾರ 2,000 ಕೋಟಿ ಅಂತ ಅವ್ರು ಏನು ಕೊಟ್ಟಿದ್ದಾರೆ, ಅದು 1% ಕಾಂಪನ್ಸೇಷನ್ಗೂ ಸರಿ ಹೊಂದೋದಿಲ್ಲ. ನಮ್ಮ ಒಂದೊಂದು ಇಂಚು ಭೂಮಿನೂ ಫರ್ಟೈಲ್ ಲ್ಯಾಂಡ್ಸ್ ಇತ್ತು. ಇಡೀ ಎಂಟೈರ್ ಭೋಪಾಲೇ ಒಂದು ತೊಂದರೆಗೀಡಾಗೋಯ್ತು. ಅದನ್ನು ಇದುವರೆಗೂ ಸರಿ ಮಾಡೋಕ್ಕಾಗಿಲ್ಲ. 84ರಿಂದ ಇವಾಗ ನಾವು 2026ರಲ್ಲಿದ್ದೀವಿ. 42 ವರ್ಷ. ಇಷ್ಟು ವರ್ಷ ನಮ್ಮಿಂದ ಅದನ್ನು ಸರಿ ಮಾಡೋಕ್ಕಾಗಿಲ್ಲ. ಅದನ್ನು ಸರಿ ಮಾಡಬೇಕು ಅಂದರೆ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳು ಬೇಕಾಗತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆಲ್ಲ ಇವಾಗ ಯಾರು ಜವಾಬ್ದಾರರಾಗ್ತಾರೆ? ಸರ್ಕಾರದ ನಿರ್ಲಕ್ಷ್ಯ. ಅಮೇರಿಕಾ ಅಂದರೆ ಏನು, ಈ ಇಡೀ ದೇಶ ಅಮೇರಿಕಾಗೆ ಸರೆಂಡರ್ ಆಗುವಂಥ ಒಂದು ಈ ಮನಸ್ಥಿತಿ ಏನಿದೆ ನಮ್ಮ ದೇಶದ್ದು, ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ, ಅಮೇರಿಕದ ಹಿತಾಸಕ್ತಿಗೆ ಅಲ್ಲಿಂದ ಬಂದಿರತಕ್ಕಂಥ ಮಲ್ಟಿನ್ಯಾಷನಲ್ ಕಂಪನಿನ ಓಲೈಸೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ದುರಂತ ನಮ್ಮ ಭಾರತ ದೇಶದಲ್ಲಿ ನಡೆದಿದೆ. ಅದನ್ನು ಸರಿ ಮಾಡೋವಂಥದ್ದು ದಿಕ್ಕಿನ ಕಡೆಗೆ ಸರ್ಕಾರಗಳು ಯಾವುದು ಅದು ಬಂದ ನಂತರ 2010 ಆದ ನಂತರ ಬಂದ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಗಮನ ವಹಿಸಿಲ್ಲ. ಇವಾಗ ಪ್ರೆಸೆಂಟ್ ಆಗಿರುವಂಥ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ವಹಿಸಿಲ್ಲ. ಯಾಕಂದರೆ 2023ರಲ್ಲಿ ಬಂದಿರೋದ್ರಿಂದ, ಇವಾಗ BJP ಗೌರ್ಮೆಂಟ್ ಅಧಿಕಾರದಲ್ಲಿ ಇರೋದ್ರಿಂದ ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ಈಗಾದರೂ ಕಾಳಜಿ ವಹಿಸಬೇಕು, ಇದ್ರ ಬಗ್ಗೆ ಅವರು ಧ್ವನಿ ಎತ್ತಬೇಕು ಮತ್ತು ಇದನ್ನು ಸರಿ ಮಾಡುವಂಥ ದಿಕ್ಕಿನಲ್ಲಿ ಹೋಗ್ಬೇಕು. ಏನೇನು ಇವಾಗ ಸೆಟಲ್ಮೆಂಟ್ ಆಯಿತು ಸರಿ, ಕಾನೂನು ಪ್ರಕಾರ, ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಾವು ಅದನ್ನು ಗಣನೆಗೆ ತೊಗೊಳ್ಬೇಕಾಗತ್ತೆ. ಮತ್ತು ಬೈಲ್ಯಾಟ್ರಲ್ ಮಾತುಕತೆ ಡಯಲಾಗ್ಸ್ ಮುಖಾಂತರ ಇದನ್ನು ಸರಿ ಮಾಡೋದಕ್ಕೆ ಇವಾಗಲೂ ಸಹ ಸಾಧ್ಯತೆಗಳಿದೆ. ಈಗದು ಅಮೇರಿಕನ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಮತ್ತು ಇಂಡಿಯನ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಮತ್ತೆ ಈ ಪಾಯಿಂಟ್ನ ರೈಸ್ ಮಾಡಿ, ಒಂದು ಭಾರತ ದೇಶದಲ್ಲಿ ಅಥವಾ ಅಮೇರಿಕಾದಲ್ಲಿ ಅಥವಾ ಯಾವುದಾದ್ರು ಥರ್ಡ್ ಕಂಟ್ರಿನಲ್ಲಿ ಅಥವಾ ಯುನೈಟೆಡ್ ನೇಷನ್ಸಲ್ಲಿ ಎಲ್ಲಾದರೂ ಒಂದು ಫೋರಮ್ಮಲ್ಲಿ ಇದನ್ನು ಕೂತ್ಕೊಂಡು ಹಿಂದೆ ಆಗಿರತಕ್ಕಂಥ ತಪ್ಪನ್ನ ಬಗೆಹರಿಸಿ, ಕಡೆ ಪಕ್ಷ ಈ ಏನು ಈ 2,000 ಕೋಟಿ ಕಾಂಪನ್ಸೇಷನ್ ಬಂದಿದೆ ಅದ್ರ ಬಗ್ಗೆ ತಿರ್ಗಾ ಅದನ್ನು ಮತ್ತೆ ಇದು ಮಾಡಿ, ನಾನು ಹೇಳ್ತೀನಿ ಅದು 1%. ಅಂದರೆ ಅಷ್ಟಾದರೂ 99% ಕಾಂಪನ್ಸೇಷನ್ನು ಮಿನಿಮಮ್ ನಮಗೆ ಬರೋದಿದೆ, ಇನ್ನೂ ಪೆಂಡಿಂಗ್. ಈಗ 2,000 ಕೋಟಿ ಬಂದಿದೆಯಲ್ಲ, ಅದು ಯಾರಿಗೂ ಹೋಯಿತು? ಅದು ಅಲ್ಲಿರೋ ವಿಕ್ಟಿಮ್ಸ್ಗೆ, ಅಂದರೆ ಅಲ್ಲಿ ಯಾರು ಸತ್ತಿದ್ದಾರೆ ಮತ್ತು ಯಾರು ಪ್ರಾಪರ್ಟಿ ಅಲ್ಲಿ ಲಾಸ್ ಆಗಿದೆ, ಯಾರ್ದು ಎಂಪ್ಲಾಯ್ಮೆಂಟ್ ಹೋಗಿದೆ, ಎಲ್ಲದಕ್ಕೂ ಸೇರಿಸಿ 2,000 ಕೋಟಿ ರೂಪಾಯಿ ಬಂದಿದೆ. ಅಪ್ರಾಕ್ಸಿಮೇಟ್, ಹೆಚ್ಚು ಕಡಿಮೆ ಇರ್ಬೋದು. ಇವಾಗಿನ ಬೆಲೆ ಡಾಲರ್ಸ್ ಬೆಲೆ ಪ್ರಕಾರ 4,000 ಕೋಟಿ, ಅಂದರೆ ನಾನು ಅಪ್ರಾಕ್ಸಿಮೇಟಾಗಿ ತೊಗೊಂಡಿದ್ದೀನಿ. ಅವತ್ತಿನ ಇದಕ್ಕೆ 2,000 ಕೋಟಿ ಇರ್ಬೋದು ಅಂತೇಳಿ. ಅದು ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಇಷ್ಟೇ ಆಗಿರೋದು. ಇದರಲ್ಲಿ ಈ ಥರ ದುರಂತ ನಮ್ಮ ದೇಶದಲ್ಲಿ ಮಾತ್ರ ಆಗೋಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. 2,000 ಕೋಟಿ ಡಾಲರ್, 2,000 ಕೋಟಿ ರೂಪಾಯಿ ಅಲ್ಲ, 2,000 ಕೋಟಿ ರೂಪಾಯಿ, $340 ಮಿಲಿಯನ್, ಆ ರೀತಿ. ಅದನ್ನು ಇಫ್ ಯು ಕನ್ವರ್ಟ್ ಇಟ್ ಇಂಟು ಇಂಡಿಯನ್ ರುಪೀಸ್, ಈ 2,000 ಕೋಟಿ ಡಾಲರ್ ಆಗುತ್ತೆ ಆವತ್ತಿನ ಡೇಟ್ಗೆ. ಸೊ 2,400 ಕೋಟಿ ಇಲ್ಲ 800 ಕೋಟಿ ವಿಕ್ಟಿಮ್ಗಳಿಗೆ ಹೋಗಿದೆಯಾ?
ಅದೇ ಹೇಳ್ತಾ ಇದ್ದೀನಲ್ಲ, ಇದು ನೋಡಿ, ಅದು ವಿಕ್ಟಿಮ್ಗಳಿಗೂ ಹೋಗಿರ್ಬೋದು, ಕೆಲವ್ರಿಗೆ ಹೋಗಿರ್ಬೋದು, ಕೆಲವ್ರಿಗೆ ಹೋಗ್ದಂಗೆ ಇರ್ಬೋದು. ಇದ್ರ ಬಗ್ಗೆ ಏನಾದ್ರು ಒಂದು ಕಮಿಷನ್ ಹಾಕ್ಬೇಕು. ಇವರು ಒಂದು ಕಮಿಷನ್ ಹಾಕಿ, ಇವಾಗಿರೋ ಸರ್ಕಾರನೂ ಮಾಡಲಿ, ತಪ್ಪೇನಿಲ್ಲ. ಇದು ಒಂದು ಕಮಿಷನನ್ನು ಫಾರ್ಮ್ ಮಾಡಿ, ಏನಾಯಿತು ಈ ಬಂದಿರತಕ್ಕಂಥ 2,000 ಕೋಟಿ ರೂಪಾಯಿ ಎಲ್ಲಿ ವ್ಯಯ ಆಯಿತು, ಏನು ಖರ್ಚಾಯಿತು, ಮತ್ತು ಇದು ಅಲ್ಲಿ ಇರತಕ್ಕಂಥ ರೀಸೆಟಲ್ಮೆಂಟ್ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಏನಾಗಿದೆ, ಮತ್ತು ಇವಾಗ ಆಗಿರೋ ಡ್ಯಾಮೇಜ್ನ, ಅಂದರೆ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಇದೆಯಲ್ಲ, ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಎಲ್ಲಾದರೂ ಒಂದು ಕಡೆ ಒಂದು ಈಗ ಕಾರ್ಬನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಅಂತ ಹೇಳಿ ಟ್ರಾಫಿಕ್ ಫೈನ್ಸ್ ಹಾಕ್ತಾರಲ್ವ. ಇಡೀ ಊರೇ, ಇಡೀ ರಾಜ್ಯನೇ ತೊಂದರೆಗಾಗುವಂಥ ಈ ಇದರಲ್ಲಿ ಯಾರು ಜವಾಬ್ದಾರಿ ತಗೊಳ್ತಾರೆ? ಇದನ್ನು ಅಂದರೆ ಇದು ಸರ್ಕಾರ ಪ್ರಾಯೋಜಿತ ಗ್ರೀನ್ ಕಾಲರ್ ಕ್ರೈಮ್ ಅಂದರೆ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರೈಮ್ಸ್ ಇವಾಗ ಇಡೀ ಪ್ರಪಂಚದಲ್ಲಿ. ಕ್ರೈಮ್ ಅಂದರೆ ಇವಾಗ ಕ್ರೈಮ್ ಸ್ವರೂಪನೇ ಬೇರೆ ಆಗಿದೆ. ಗ್ರೀನ್ ಕಾಲರ್ ಕ್ರೈಮ್ಸ್ ಅನ್ನೋದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಕ್ರೈಮ್. ಅಂದರೆ ಏನಾಗುತ್ತೆ, ಈಗ ಎನ್ವಿರಾನ್ಮೆಂಟ್ನ ನಾವು ಪೊಲ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಸಾವು ನೋವುಗಳು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಅದು ಇವಾಗ ಕೊಲೆ ಅಂದರೆ ಒಂದು ಕೊಲೆ ಆಗುತ್ತೆ. ಬಾಂಬ್ ಬ್ಲಾಸ್ಟ್ ಆಯಿತು ಅಂದರೆ, ಇವಾಗ ಅಲ್ಲಿ ಕಾಶ್ಮೀರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಎಷ್ಟು 34 ಜನ ಏನೋ ತೀರೋದ್ರು. ಎಲ್ಲಾದರೂ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, 10 ಜನ, 20 ಜನ, 30 ಜನ, 100 ಜನ ತೀರೋಗ್ತಾರೆ. ಒಂದು ಯುದ್ಧ ಆಗುತ್ತೆ, 1000 ಜನ ಸೋಲ್ಜರ್ಸ್, 2000 ಜನ ಸೋಲ್ಜರ್ಸು ಸಾಯ್ತಾರೆ. ಇದು ಆ ರೀತಿ ಅಲ್ವಲ್ಲ, ಇದು ಲಕ್ಷಾಂತರ ಜನದ ಮೇಲೆ ಇಂಪ್ಯಾಕ್ಟ್ ಆಗಿದೆಯಲ್ಲ. ಸಾವಿರಾರು ಸಾವುಗಳಾಗಿದೆ, ಲಕ್ಷಾಂತರ ಜನ ಹ್ಯಾಂಡಿಕ್ಯಾಪ್ಟಾಗಿ ಹುಡ್ತಾ ಇದ್ದಾರೆ. ಸೊ ಇದು ಗ್ರೀನ್ ಕಾಲರ್ ಕ್ರೈಮ್ ಕೆಳಗಡೆ ಇದನ್ನು ತಗೊಂಡು ಜನಗಳು ಸರ್ಕಾರದ ಮೇಲೆ ನಿಗಾ ಇಟ್ಟು, ಕಡೆ ಪಕ್ಷ ಇನ್ನು ಮುಂದೆ ಈ ರೀತಿ ಆಗದಂಗೆ ಅದಕ್ಕೆ ಏನಾದರೂ ಒಂದು ಕಾನೂನು ತೊಗೊಂಬಂದು, ಅಂದರೆ ಇವಾಗ ಏನು ಮಾಡ್ತಾರೆ, ಗ್ರೀನ್ ಕಾಲರ್ ಕ್ರೈಮ್ಸ್ಗೆ ಪೊಲ್ಯೂಟರ್ ಪೇಸ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಅಂದರೆ ಯಾರು ತಪ್ಪು ಮಾಡಿದ್ದಾನೆ, ಯಾರು ನಷ್ಟ ಮಾಡಿದ್ದಾನೆ, ಡ್ಯಾಮೇಜ್ ಮಾಡಿದ್ದಾನೆ, ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಮಾಡಿದ್ದಾನೆ, ಅವನೇ ಅದನ್ನು ಪರಿಹಾರ ಕೊಡಬೇಕು ಅಂತ ಒಂದು ಕಾನೂನು. ಆ ಕಾನೂನನ್ನ ಕಾರ್ಯಗತಕ್ಕೆ ತೊಗೊಂಬರ್ಬೇಕು ನಮ್ಮ ಸರ್ಕಾರ. ಅದು ತೊಗೊಂಬರೋವರೆಗೂ ನಮ್ಮ ದೇಶಕ್ಕೆ, ನಮ್ಮ ಏನಿದೆ ಪರಿಸರಕ್ಕೆ ಉಳಿಗಾಲ ಅನ್ನೋದೇ ಇರೋದಿಲ್ಲ. ಇದು ಮುಚ್ಚೋಗಿರೋ ಕೇಸು. ಲೆಕ್ಕಕ್ಕೆ ಅಮೆರಿಕನ್ ದೇಶದ ಜಜ್ಮೆಂಟ್ ಆಗಲಿ, ಇಲ್ಲ ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಲಿ, ಅದರ ಪ್ರಕಾರ ಆದರೆ ಇಟ್ಸ್ ಆಲ್ರೆಡಿ ಕ್ಲೋಸ್ಡ್. ರೀಓಪನ್ ಮಾಡೋದು ಹೇಗೆ ಇದೆ? ಇದನ್ನು ರೀಓಪನ್ ಅಂದರೆ ಈ ಕಾನೂನು ಪ್ರಕಾರ ರೀಓಪನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇಂಟರ್ನ್ಯಾಷನಲ್ ಲಾ ಅಂತ ಒಂದಿದೆ, ಮತ್ತು ಜಸ್ಟಿಸ್, ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ಅಂತ ಒಂದಿದೆ ಅಲ್ವಾ. ಇವಾಗ ಹ್ಯೂಮನ್ ರೈಟ್ಸ್ ಅಂತ ಒಂದಿದೆ. ಇದಿಷ್ಟಲ್ಲೂ ತೊಂದರೆ ಆಗಿದೆ ನಮಗೆ. ಇಂಟರ್ನ್ಯಾಷನಲ್ ಫೋಮಲ್ಲಿ ಅಮೇರಿಕನ್ ಗೌರ್ಮೆಂಟ್ ಜೊತೆ ಇದಕ್ಕೆ ಅಂತಲೇ ಇಲ್ಲಿ ಫಸ್ಟು ಒಂದು ವೈಟ್ ಪೇಪರ್, ಅದೇ ಶ್ವೇತಪತ್ರನ ಇಲ್ಲಿ ಸರ್ಕಾರ ತಕ್ಷಣ ಹೊರಡಿಸ್ಬೇಕು. ಒಂದು ಅಸೆಸ್ಮೆಂಟ್ ಮಾಡಿ ಏನಾಗಿದೆ, ಎಷ್ಟು ಡ್ಯಾಮೇಜಸ್ ಆಗಿದೆ, ಎಷ್ಟು ಡ್ಯಾಮೇಜ್ ನಮಗೆ ಬಂದಿದೆ, ಇನ್ನೆಷ್ಟು ಬರಬೇಕು, ಮತ್ತು ಇದರಿಂದ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ಗಳೇನು, ಇದಕ್ಕೆ ನಾವು ಅಮೇರಿಕನ್ ಸರ್ಕಾರನ ಯಾವ ರೀತಿ ಹೊಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೈಟ್ ಪೇಪರ್ ಒಂದು ಹೊರಡಿಸ್ಬಿಟ್ಟು ತಕ್ಷಣ, ಅದಾಗಿದ ತಕ್ಷಣ ಅಮೇರಿಕನ್ ಗೌರ್ಮೆಂಟ್ನ, ಇವಾಗಿರ್ತಕ್ಕಂಥ ಗೌರ್ಮೆಂಟ್ ಮೋದಿಯವರು ಕ್ವಶನ್ ಮಾಡಬೇಕು, ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಡೈಲಾಗ್ ಇದು ಮಾಡಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮತ್ತು ಯುನೈಟೆಡ್ ನೇಷನ್ಸ್ ಇಬ್ಬರನ್ನೂ ಪಾರ್ಟಿ ಮಾಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಯಾಕೆಂದರೆ ಇಲ್ಲಿ ಹೆಲ್ತ್ ಹ್ಯಾಸ್ ಬಿಕಮ್ ಎ ಇಶ್ಯೂ, ಡಿಸಾಸ್ಟರ್, ಹೆಲ್ತೇ ಇಲ್ಲ ಅಲ್ಲಿ. ಆ ರೀತಿ ಆಗಿರೋದ್ರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ನಾವು ಸಂಪರ್ಕ ಮಾಡಬೇಕಾಗತ್ತೆ. ಅದರದ್ದು ಪೇರೆಂಟ್ ಬಾಡಿ ಯುನೈಟೆಡ್ ನೇಷನ್ಸ್ನನ್ನು ಸಂಪರ್ಕ ಮಾಡಬೇಕಾಗತ್ತೆ. ಅಲ್ಲಿಂದನೂ ಚಾಲನೆ ಕೊಡ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನೂ ಇವರು ಅಪ್ರೋಚ್ ಮಾಡ್ಬೋದು. ಬಟ್ ಇದು ಆಗಿರೋದು 23 ಜಜ್ಮೆಂಟ್ ಬಂದಿದೆ, ಆದರೆ 3 ವರ್ಷ ಆಗ್ತಾ ಬಂತೀಗ. 3 ವರ್ಷ ಆದಮೇಲೆ ಅಪೀಲ್ಗೆ ಹೋಗೋದ ಈಗ? ಅದು ಇದಕ್ಕೇನು ಅಪೀಲ್ ಇದೆ? ಇದಕ್ಕೆ ದೇರ್ಸ್ ಟೈಮ್ ಇಲ್ಲ. ಇವಾಗಲೂ ಕಾಸ್ ಆಫ್ ಆ್ಯಕ್ಷನ್ ನಡೀತಾನೆ ಇದೆ ಅಲ್ಲಿ. ಇವಾಗಲೂ ಜನಗಳು ಸಾಯ್ತಾನೆ ಇದ್ದಾರೆ, ಹುಟ್ಟೋ ಮಕ್ಕಳುಗಳು ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟತಾನೆ ಇದ್ದಾವೆ, ಭೂಮಿ ಹಂಗೆ ಹಾಳಾಗಿದೆ, ಗಾಳಿ ನೀರು ಎಲ್ಲ ಕುಲಗೆಟ್ಟಿದೆ ಅಲ್ವಾ. ಅಲ್ಲಿ ಮನುಷ್ಯನ ಹ್ಯಾಬಿಟ್ಯಾಟ್ ಅಂದರೆ ಏನು, ಮನುಷ್ಯರು ಇರೋಕ್ಕೆ ನಾಲಾಯಕ್ಕಾಗಿರತಕ್ಕಂಥ ಜಾಗ ಆಗಿದೆ, ಇವತ್ತು ಹಾಗೆ ಇದೆ. ಇದಕ್ಕೆಲ್ಲಿ ಟೈಮ್ ಲೈನ್ ಬರುತ್ತೆ? ನಿಮಗೆ ಟೈಮ್ ಲೈನ್ ಬರೋದೇ ಇಲ್ಲ.